ಮತ್ತು ನಿನ್ನೆ ತಾವು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಹಲವಾರು ದೇವಸ್ಥಾನಗಳಿಗೆ ಹೋದ್ರಿ, ಧರ್ಮಸ್ಥಳಗಳಿಗೆ ಹೋದ್ರಿ, ಧರ್ಮಾಧಿಕಾರಿಗಳನ್ನು ಆಶೀರ್ವಾದ ತಗೊಂಡ್ರಿ, ಎಲ್ಲ ಧರ್ಮೀಯರಿಗೂ ಧರ್ಮಾಧಿಕಾರಿಗಳನ್ನು ಕರೆದು ಗೌರವಿಸಿದ್ರಿ. ಬಹಳ ಭಕ್ತಿಪೂರ್ವಕವಾಗಿ ದೇವೇಗೌಡರು, ಯಡಿಯೂರಪ್ಪನಂತೆ ಹಿರಿಯರ ಮನೆಗೂ ಕೂಡ ಹೋಗಿ ಅವ್ರಿಗೆ ಗೌರವ ತೋರಿಸಿ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದಿದ್ದ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮಾತಾಡಿದ್ದೀರ, AICC ಅಧ್ಯಕ್ಷರು. ಹಾಗೆ ನಿನ್ನೆ ನಿಮ್ಮ ನಡವಳಿಕೆಗಳು ಹೇಗಿದೆ ಅಂತಂದರೆ, ಏನೋ ಒಂಥರ ಈ ಕಾಂಗ್ರೆಸ್ ಅಂತ ಅಂದರೆ ಹಿಂದೂ ವಿರೋಧಿಗಳು ಅನ್ನೋ ಭಾವನೆ ಇಲ್ಲಿ ತನಕ ಇತ್ತು. ಅದರಲ್ಲೂ ದ ಎರೋಗೆನ್ಸಿ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ಎಗೇನೆಸ್ಟ್ ದಿಸ್ ಇದು ಧರ್ಮ, ಅದು ಒಂಥರ ಹೋಗಿತ್ತು. ಎರೋಗೆನ್ಸಿ ಧರ್ಮದ ಬಗ್ಗೆ ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹಿಂದೂ ವಿರೋಧಿಗಳು ಅನ್ನೋ ಭಾವನೆ ಒಂಥರ ಜನಕ್ಕೆ ಬಂದುಬಿಟ್ಟಿದೆ. ಅದನ್ನು ಇವತ್ತು ನಿನ್ನೆ ನಿಮ್ಮ ನಡವಳಿಕೆಗಳಿಂದ ಹೋಗಲಾಡಿಸ್ತಾ ಇತ್ತು. ಇದು ಮುಂದುವರಿಯುವುದು ಹೌದು. ಯಾಕೆಂತಂದರೆ ಎಲ್ಲ ಧರ್ಮೀಯರು ಅದು ನಮ್ಮ ಧರ್ಮವನ್ನೇ ನಾವು ಬಿಟ್ಟು ಎಲ್ಲಿ ಹೋಗೋದು ಬೇಕು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಬೇಕು ನಿಜ. ಆದರೆ ಈಗ ನೀವು ಪ್ರೂವ್ ಮಾಡಬೇಕು, ನಾನು ಒಳ್ಳೆಯ ಸಂಘಟಕನೂ ಹೌದು, ಒಳ್ಳೆಯ ಆಡಳಿತಗಾರನೂ ಹೌದು ಅಂತಕ್ಕಂಥದ್ದನ್ನು ತಾವಿವತ್ತು ಪ್ರೂವ್ ಮಾಡಬೇಕು. ಹಾಗಾಗಿ ಮತ್ತು ನಾನು ಕೂಡ ಸ್ನೇಹಿತರ ಜೊತೆ ಮಾತಾಡ್ತಾಯಿದ್ದೀನಿ. ಒಂದು ದಿವಸ ತಮ್ಮನ್ನು ಮೈಸೂರಿಗೆ ಕರೆದು ಗೌರವಿಸಿ ಆ ಮೈಸೂರು ನಗರದ ಜನತೆಯ ಪರವಾಗಿ ಮಾಡಬೇಕು ಅಂತಕ್ಕಂಥ ಇರಾದೆ ನಮ್ಮೆಲ್ಲರಿಗೂ ಕೂಡ ಇದೆ. ಇದು ಮೈಸೂರು ಅಂತಂದರೆ ಒಂಥರ ರಿಟೈರ್ಡ್ ಜನಗಳ ಪ್ಯಾರಡೈಸ್ ಥರ ಆಗ್ಬಿಟ್ಟಿದೆ. ಹಂಗಲ್ಲ, ಅದನ್ನು ಹೋಗಲಾಡಿಸ್ಬೇಕು. ಇದು ಯಂಗ್ಸ್ಟರ್ಸ್ ಪ್ಯಾರಡೈಸ್ ಆಗಬೇಕು. ಮೈಸೂರು ಮಸ್ಟ್ ಬಿಕಮ್ ಯಂಗ್ಸ್ಟರ್ಸ್ ಪ್ಯಾರಡೈಸ್. ಅದಕ್ಕೆಲ್ಲ ಬೇಕಾದಷ್ಟು ಅವಕಾಶಗಳಿದೆ, ಬೇಕಾದಷ್ಟು ಅವಕಾಶಗಳು. ಹಾಗಾಗಿ ತಾವು